ಎಲ್ಲರಿಗೂ ಬೆಳಗಿನ ಶುಭೋದಯ. ಒಂದು ಹೊಸ ಸುದ್ದಿ ಜೊತೆ ಬಂದಿದ್ದೀನಿ, ಅದನ್ನ ನಿಮ್ಗೆ ತಿಳಿಸ್ಬೇಕು ಅಂತಾನೆ ಈ ವಿಡಿಯೋನ ಮಾಡ್ತಿರೋದು. 265 ಅಬಕಾರಿ ಉಪನಿರೀಕ್ಷಕರು ಅಂತ ಅಂದ್ರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, ಹಾಗೆ 942 ಹುದ್ದೆಗಳು ಅಬಕಾರಿ ಪೇದೆ ಅಂತ ಅಂದ್ರೆ ಎಕ್ಸೈಸ್ ಪೊಲೀಸ್ ಕಾನ್ಸ್ಟೇಬಲ್, ಈ ಹುದ್ದೆಗಳನ್ನ ಕೆಎಗೆ ವಹಿಸಿದ್ದಾರೆ. ಇವಾಗ ಕೆಲವೊಂದಷ್ಟು ಬದಲಾವಣೆಗಳನ್ನ ಮಾಡಿದ್ರೆ, ಮೊದಲು ಏನಾಗಿತ್ತು, ಇದನ್ನ ಕೆಪಿಎಸ್ಸಿ ಕಂಡಕ್ಟ್ ಮಾಡ್ತಿದ್ರು, ಹೌದಲ್ವಾ? ಸೊ ಒಂದು ಎಕ್ಸಾಮ್ ಪ್ಯಾಟ್ರನ್ ಇಂದ ಹಿಡಿದು ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಇರ್ಬೋದು, ಅಂಡ್ ಅದನ್ನ ಯಾರು ನಡೆಸ್ತಾರೆ, ಆ ಅಥಾರಿಟಿ ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದನ್ನ ಒಂದು ಆದೇಶನ ಹೊರಡಿಸಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಇದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅಂತ ಅಂದ್ರೆ ಮುಂಚೆ ಏನಿತ್ತು, ಈಗ ಪ್ರೆಸೆಂಟ್ ಏನ್ ಚೇಂಜಸ್ ಆಗಿದೆ, ಅಂಡ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಏನ್ ಹೇಳ್ತೀವಿ, ದೇಹದಾಢ್ಯ ಪರೀಕ್ಷೆ, ಅದನ್ನು ಕೂಡ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಒಂದು ಏನ್ ತಿಳಿಸ್ಬೇಕಂತ ಅಂದ್ರೆ, ಕೆಎಗೆ ಏನಾದ್ರು ಅವ್ರು ಕೊಟ್ರು ಅಂತ ಅಂದ್ರೆ, ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಕೆಎ ಏನಾದ್ರು ನೋಟಿಫಿಕೇಶನ್ ಮಾಡಿದಾಗ ಎಷ್ಟು ಟೈಮ್ ಸಿಗುತ್ತೆ ಅಂತ ನಮ್ಗೆಲ್ರಿಗೂ ಕೂಡ ಗೊತ್ತು. ಇವಾಗ PC ಮಾಡೋರು 2 ಮಂತ್ಸ್ ಸಿಕ್ತು, CRDR ಮಾಡೋರು 2 ಮಂತ್ಸ್ ಸಿಕ್ತು, ಮ್ಯಾಕ್ಸಿಮಮ್ ಅಂದ್ರೆ 2 ಮಂತ್ಸ್. ಸೊ ಇವಾಗ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೂಡ ಅವ್ರ ಕೈಗೆ ಹೋಗ್ತಿದೆ. ಸೊ ಅದ್ರ ಅರ್ಥ ಏನು, ನೋಟಿಫಿಕೇಶನ್ ಆದ್ರೆ ನಮ್ಗೆ ಟೈಮ್ ಸಿಗದೆ ತುಂಬಾ ಕಡಿಮೆ, ಅಂಡ್ ಸಿಲೆಬಸ್ ಕೂಡ ನಾವು ಕವರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವಾಗ ತುಂಬಾ ಜನ PC ಸ್ಟೂಡೆಂಟ್ಸ್ ಒದ್ದಾಡ್ತಿದ್ದಾರೆ, ಇರೋ ಟೈಮ್ ಅಲ್ಲಿ ಸಿಲೆಬಸ್ ನ ಕಂಪ್ಲೀಟ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ. ಯಾರ್ಯಾರು ಈ ಹುದ್ದೆಗೆ ಅಪ್ಲೈ ಮಾಡ್ತಿದ್ದೀರಾ, ಅಪ್ಲೈ ಮಾಡ್ಬೇಕು ಅಂತಾನು ಕೂಡ ಅಂದ್ಕೊಂಡಿದ್ದೀರಾ, ಸೊ ದಯವಿಟ್ಟು ಪ್ರಿಪರೇಷನ್ ಈಗಲೇ ಶುರು ಮಾಡಿ. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಹಾಗೆ ಎಕ್ಸೈಸ್ ಪೊಲೀಸ್ ಕಾನ್ಸ್ಟೇಬಲ್ಗೆ NCG ಸಂಸ್ಥೆ ವತಿಯಿಂದ 17 ಜುಲೈಯಿಂದ ಕ್ಲಾಸಸ್ಗಳು ಶುರು ಆಗ್ತಿದೆ. ಈ ಕ್ಲಾಸಸ್ಗಳು ನಿಮ್ಗೆ ಆಫ್ಲೈನ್, ಆನ್ಲೈನ್, ರೆಕಾರ್ಡೆಡ್ 3 ಫಾರ್ಮ್ಯಾಟ್ ಅಲ್ಲೂ ಕೂಡ ಇರ್ತಾ ಹೋಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅಂಡ್ ಇದಕ್ಕೆ ರಿಲೇಟೆಡ್ ಏನೇ ಡೌಟ್ಸ್ ಗಳಿತ್ತು ಕೂಡ ನೀವು ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಹಾಗಾದ್ರೆ ಇಲ್ಲಿ ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ನೋಡೋಣ. ವಿಷಯ ಏನ್ ಹೇಳ್ತಿದ್ದಾರೆ, ಅಬಕಾರಿ ಇಲಾಖೆಯಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಪರಿಷ್ಕರಿಸುವ ಷರತ್ತಿನೊಂದಿಗೆ, ಓಕೆನಾ, C&R ರೂಲ್ಸ್ ಅಂತ ಹೇಳ್ತಾರಲ್ವಾ, ಅದು ಯಾವುದಕ್ಕೆ, ಅಬಕಾರಿ ಪೇದೆ ಮತ್ತು ಅಬಕಾರಿ ಉಪ ನಿರೀಕ್ಷಕರ ವೃಂದಕ್ಕೆ ಕಾರ್ಯಕಾರಿ ಆದೇಶ ಹೊರಡಿಸುವ ಕುರಿತು. ಇವಾಗ ಒಂದು ನೇಮಕಾತಿನ ಮಾಡ್ತಿದೀವಿ ಅಂತ ಅಂದಾಗ ಹಳೆ ರೂಲ್ಸ್ ಏನಿತ್ತು ಅದನ್ನು ಸ್ವಲ್ಪ ಚೇಂಜಸ್ ಮಾಡಿ, ಸೊ ಇವಾಗ ನೆಕ್ಸ್ಟ್ ಯಾವ್ದ್ರ ಪ್ರಕಾರ ನೀವು ನೋಟಿಫಿಕೇಶನ್ ನ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಿದ್ದಾರೆ, ಓಕೆನಾ. ಸೊ ಇಲ್ಲಿ ನಾನು ಹುದ್ದೆಗಳ ಬಗ್ಗೆ ಹೇಳ್ತೀನಿ. ಮೇಲೆ ಓದಲಾದ ಕ್ರಮ ಸಂಖ್ಯೆ 1ರ ಪತ್ರದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಮಂಜೂರಾಗಿ ಖಾಲಿ ಇರುವ ಅಬಕಾರಿ ಉಪನಿರೀಕ್ಷಕ ಮತ್ತು ಅಬಕಾರಿ ಪೇದೆಗಳ ಹುದ್ದೆಗಳ ಪೈಕಿ ಕಲ್ಯಾಣ ಕರ್ನಾಟಕ ವೃಂದ ಸೇರಿದಂತೆ 265 ಎಷ್ಟು ಪೋಸ್ಟ್ ಸಿಗ್ತಿದೆ, 265 ಅಬಕಾರಿ ಉಪನಿರೀಕ್ಷಕರ ಹುದ್ದೆಗಳನ್ನು ಮತ್ತು 942 ಅಬಕಾರಿ ಪೇದೆಗಳ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಸಹಮತಿ ನೀಡಲಾಗಿರುತ್ತದೆ. ಸೊ ಎಷ್ಟು ಪೋಸ್ಟ್ ಆಯ್ತು, 265 ಅಬಕಾರಿ ಉಪನಿರೀಕ್ಷಕರು ಹಾಗೆ 942 ಅಬಕಾರಿ ಪೇದೆ, ಓಕೆನಾ. ಸೊ ನೆಕ್ಸ್ಟ್ ಏನ್ ಹೇಳೋದಿಕ್ಕೆ ಹೊರಟಿದ್ದಾರೆ ಅಂತ ಅಂದ್ರೆ, ಎಷ್ಟು ಪೋಸ್ಟ್ ಅಂತ ಗೊತ್ತಾಯ್ತಲ್ವಾ. ಸೊ ಈ ಹಿಂದೆ ಏನಿತ್ತು ಅನ್ನೋದನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಫಸ್ಟ್ ನೋಡೋಣ, ಪ್ರಸ್ತುತ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ನೇಮಕಾತಿ ಪ್ರಾಧಿಕಾರಿಗಳಾಗಿದ್ದು, ಓಕೆನಾ, ಪ್ರತಿ ಜಿಲ್ಲೆಗೆ ಪ್ರತ್ಯೇಕ ರೋಸ್ಟರ್ ಹಾಗೂ ಪ್ರವರ್ಗವಾರು ಮೀಸಲಾತಿ ಮತ್ತು ಅಂತಿಮ ಆಯ್ಕೆ ಪಟ್ಟಿಯ ಬದಲಾಗಿ ರಾಜ್ಯ ಮಟ್ಟಕ್ಕೆ ಒಂದೇ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸುವ ಸಂಬಂಧ ಅಬಕಾರಿ ಆಯುಕ್ತರನ್ನು ನೇಮಕಾತಿ ಪ್ರಾಧಿಕಾರಿಯನ್ನಾಗಿ ನೇಮಿಸಿ ತಿದ್ದುಪಡಿ ಮಾಡುವುದು. ಇಲ್ಲಿ 2 ವಿಷಯ ಇದೆ. ಏನಂತ ಅಂದ್ರೆ, ಒಂದು ಏನಾಗಿತ್ತು, ಮೊದಲು ನಾವು ಅಬಕಾರಿ ಪೇದೆ, ಇದು ಅಬಕಾರಿ ಪೇದೆಗೆ ಸಂಬಂಧಪಟ್ಟಿರೋದು. ಅಬಕಾರಿ ಪೇದೆ ಏನಾಗಿತ್ತು, ಜಿಲ್ಲಾಧಿಕಾರಿ ಅಪಾಯಿಂಟಿಂಗ್ ಅಥಾರಿಟಿ ಆಗಿದ್ರು, ಹೌದಲ್ವಾ. ಬಟ್ ಅದು ಇವಾಗ ಚೇಂಜ್ ಆಗಿ ಏನಾಗಿದೆ, ಅಬಕಾರಿ ಆಯುಕ್ತರನ್ನ ಮಾಡ್ಕೊಂಡಿದ್ದಾರೆ. ಅದೊಂದು. ಇನ್ನೊಂದು ಏನಾಗಿತ್ತು, ಡಿಸ್ಟ್ರಿಕ್ಟ್ ವೈಸ್ ಸೆಗ್ರಿಗೇಟ್ ಆಗ್ತಿತ್ತು, ಹೌದಲ್ವಾ. ಸೊ ಇವಾಗ ಹಾಗಿಲ್ಲ. ಸೊ ರಾಜ್ಯ ಮಟ್ಟಕ್ಕೆ ಒಂದೇ, ಓಕೆನಾ. ಪ್ರತಿ ಜಿಲ್ಲೆಗೂ ಕೂಡ ಏನಾಗ್ತಿತ್ತು, ಸೆಪರೇಟ್ ಆಗಿ ಮಾಡ್ತಿದ್ರು, ಬಟ್ ಇವಾಗ ಹಾಗಿಲ್ಲ. ಅಂಡ್ ಇದು ಒಳ್ಳೆ ಆಪರ್ಚುನಿಟಿ. ಯಾಕೆಂದ್ರೆ ಜಿಲ್ಲೆ ವೈಸ್ ಕಾಂಪಿಟೇಷನ್, ಕೆಲವೊಂದು ಜಿಲ್ಲೆ ಕಡಿಮೆ ನಿಲ್ತಿತ್ತು, ಕೆಲವೊಂದು ಜಿಲ್ಲೆ ಜಾಸ್ತಿ ನಿಲ್ತಿತ್ತು ಕಟ್ ಆಫ್, ಬಟ್ ಇವಾಗ ಹಾಗಿಲ್ಲ. ರಾಜ್ಯ ಮಟ್ಟಕ್ಕೆ ಒಂದೇ ಇರೋದ್ರಿಂದ ತುಂಬಾ ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ನೆಕ್ಸ್ಟ್, ಅಬಕಾರಿ ಪೇದೆ ವೃಂದಕ್ಕೆ ಅರ್ಹ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡಲಾಗುತ್ತಿದ್ದು, ಸದರಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹು ಆಯ್ಕೆ
ಪ್ರಶ್ನೆಗಳುಳ್ಳ ಅಂತ ಇದೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಇದ್ದಾರೆ ಅಂತ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಏನಿದೆಯೋ ಅದನ್ನ ತಗೊಂಡ್ ಬರ್ತಿದ್ದಾರೆ. ಸೊ ಏನ್ ಚೇಂಜಸ್ ಇದೆ ನೋಡಿ, ಯಾವ್ಯಾವ ಸಬ್ಜೆಕ್ಟ್ ನ ಅವ್ರು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ನಮ್ಗೆ ಆಲ್ರೆಡಿ ಜಿ ಕೆ ಸಿಲೆಬಸ್ ಗೊತ್ತಿದೆ ಅಲ್ಲ. ಯಾರ್ಯಾರು ಜಿ ಕೆ ಸಿಲೆಬಸ್ ಗೊತ್ತಿಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದೋ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಕೂಡ ಜಿ ಕೆ ಸಬ್ಜೆಕ್ಟ್ ಅಂದ್ರೆ ಯಾವ್ಯಾವ ಸಬ್ಜೆಕ್ಟ್ ಅದ್ರಲ್ಲಿ ಬರುತ್ತೆ ಅನ್ನೋದು ಗೊತ್ತಿರುತ್ತೆ. ಓಕೆನಾ. ಸೊ ಗೊತ್ತು ಏನಿದೆ, ಸಾಮಾನ್ಯ ಜ್ಞಾನ, ವಿಜ್ಞಾನ, ಸೈನ್ಸ್ ಗೊತ್ತಿಲ್ವಾ ನಮಗೆ, ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಇವಿಎಸ್ ಅಂಡ್ ಟೆಕ್ನಾಲಜಿ ಗೊತ್ತಿಲ್ವಾ, ಭೂಗೋಳ ಶಾಸ್ತ್ರ ಗೊತ್ತಿಲ್ವಾ, ಭೂಗೋಳದಲ್ಲಿ ಫಿಸಿಕಲ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ ಗೊತ್ತಿದೆ, ಇತಿಹಾಸ ಏನ್ಷಿಯಂಟ್ ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ, ಹಾಗೆ ಕರ್ನಾಟಕ ಇತಿಹಾಸ. ನೆಕ್ಸ್ಟ್ ಭಾರತದ ಸಂವಿಧಾನ ಗೊತ್ತಿದೆ, ರಾಷ್ಟ್ರೀಯ ಸ್ವತಂತ್ರ ಚಳುವಳಿ ಗೊತ್ತು ನಮಗೆ, ಮಾನಸಿಕ ಸಾಮರ್ಥ್ಯ, ಆಪ್ಟಿಟ್ಯೂಡ್ ಮತ್ತೆ ರೀಸನಿಂಗ್ ಎರಡು ಕೂಡ ಬರುತ್ತೆ. ನೈತಿಕ ಶಿಕ್ಷಣ, ಒಂದ್ ಸಿಚುಯೇಷನ್ ಕೊಟ್ಟು ಈ ತರ ಸಿಚುಯೇಷನ್ ಅಲ್ಲಿ ನೀವಿತ್ತು ಅಂತಂದ್ರೆ ನೀವು ಯಾವ ಡಿಸಿಷನ್ ನ ತಗೊಳ್ತಿದ್ರಿ, ಸಿಚುಯೇಷನ್ ಬೇಸ್ಡ್, ಮತ್ತೆ ನೀವು ಯೋಚನೆ ಮಾಡಿ ಆನ್ಸರ್ ಮಾಡುವಂತ ಕ್ವಶನ್ಸ್ ಗಳಿರುತ್ತೆ. ಇದನ್ನ ಒಳಗೊಂಡ ಸಾಮಾನ್ಯ ಅಧ್ಯಯನ ಒಂದು ಪತ್ರಿಕೆಯನ್ನು 100 ಅಂಕಗಳು ಮತ್ತು 2 ಗಂಟೆಗಳ ಪರೀಕ್ಷೆಯನ್ನು ನಿಗದಿಪಡಿಸುವುದು. ಅಂದ್ರೆ ಒಂದು ಪೇಪರ್ ಇರುತ್ತೆ, 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಟೈಮ್ ಎಷ್ಟು ಕೊಡ್ತಿದ್ದಾರೆ, 2 hours ಕೊಡ್ತಿದ್ದಾರೆ. ಓಕೆನಾ. ಮತ್ತು ಪರೀಕ್ಷೆಯಲ್ಲಿ ಅರ್ಹರಾದ ಅಭ್ಯರ್ಥಿಗಳಿಗೆ ದೇಹದಾಢ್ಯ ಮತ್ತು ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ಅರ್ಹ ಅಭ್ಯರ್ಥಿಗಳ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಹಿಂದಿನಂತೆ ನಡೆಸುವುದು. ಸೊ ಏನಾಗ್ತಿದೆ ಅಂದ್ರೆ ಎಕ್ಸಾಮ್ ಆಲ್ ಓವರ್ ಕರ್ನಾಟಕ ಅಂದ್ರೆ ರಾಜ್ಯ ಮಟ್ಟಕ್ಕೆ ಒಂದು ಆತರ ನಡೀತಿದೆ. ನಿಮ್ಗೆ ಲಿಸ್ಟ್ ಕೂಡ ಆತರ ಬರುತ್ತೆ. ಯಾರು ಆ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಆಗ್ತಾರೆ ಗೊತ್ತಾ ಅವರಿಗೆ. ಸೊ ಹಿಂದೆ ಏನ್ ಮಾಡ್ತಿರು, ಜಿಲ್ಲಾಧಿಕಾರಿಗಳು ನೇತೃತ್ವದಲ್ಲಿ ಏನಾಗ್ತಿತ್ತು, ದೇಹದಾಢ್ಯ ಪರೀಕ್ಷೆ ಮತ್ತೆ ದೈಹಿಕ ಸಾಮರ್ಥ್ಯ ಪರೀಕ್ಷೆನ ಅವರೇ ನಡೆಸ್ಕೊಡ್ತಾರೆ. ಓಕೆನಾ. ಕ್ಲಾರಿಟಿ ಸಿಗ್ತಿದ್ಯಾ. ನೆಕ್ಸ್ಟ್, ಪ್ರಸ್ತುತ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಅಬಕಾರಿ ಪೇದೆ ಪುರುಷ ಮತ್ತು ಅಬಕಾರಿ ಪೇದೆ ಮಹಿಳೆ ಎಂದು ಪ್ರತ್ಯೇಕ ವೃಂದಗಳಿದ್ದು ಎರಡನ್ನೂ ಸೇರ್ಪಡೆಗೊಳಿಸಿ ಅಬಕಾರಿ ಪೇದೆ ಎಂದು ನಿಗದಿಪಡಿಸುವುದು. ಓಕೆನಾ. ನೆಕ್ಸ್ಟ್, ಪ್ರಸ್ತುತ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಆಯ್ಕೆ ಪ್ರಾಧಿಕಾರವು ಕರ್ನಾಟಕ ಲೋಕಸೇವಾ ಆಯೋಗವಾಗಿದ್ದು, ಓಕೆನಾ, ಅಂತ ಅಂದ್ರೆ KPSC, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಅದನ್ನು ಮಾರ್ಪಡಿಸಿ ಸರ್ಕಾರ ಸಕ್ಷಮ ಪ್ರಾಧಿಕಾರವು ತೀರ್ಮಾನಿಸುವ ಆಯ್ಕೆ ಪ್ರಾಧಿಕಾರವೆಂದು ತಿದ್ದುಪಡಿ ಮಾಡುವುದು. ಸೊ KPSC ಏನಿದೆ, ಸೊ ನೆಕ್ಸ್ಟ್ ಅದನ್ನ KE ಕೊಡ್ತಿದ್ದಾರೆ, ಅದು ನೆಕ್ಸ್ಟ್ ಅಲ್ಲಿ ಬರುತ್ತೆ. ಇದಿಷ್ಟು ಕೂಡ ಅಬಕಾರಿ ಪೇದೆದಾಯ್ತು. ಅದಾದ್ಮೇಲೆ ಅಬಕಾರಿ ಉಪನಿರೀಕ್ಷಕರು ಅಂತ ಅಂದ್ರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್. ಓಕೆನಾ. ಸೊ ಇಲ್ಲಿ ಏನ್ ಮಾಡ್ತಿದ್ರೆ, ತುಂಬಾ ಒಳ್ಳೆ ಆಪರ್ಚುನಿಟಿ ಇದೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗೆ. ಸಿಲೆಬಸ್ ಅಲ್ಲಿ ಚೇಂಜಸ್ ಮಾಡಿದ್ದಾರೆ ಪ್ಯಾಟ್ರನ್ ಅಲ್ಲಿ. ಅಬಕಾರಿ ಉಪನಿರೀಕ್ಷಕರ ವೃಂದಕ್ಕೆ ಅರ್ಹ ಅಭ್ಯರ್ಥಿಗಳನ್ನು 2 ಪತ್ರಿಕೆಗಳುಳ್ಳ ಅದರಲ್ಲಿ ಒಂದು ಪ್ರಬಂಧ ಮತ್ತು ಅನುವಾದ, ಎಸ್ಸೆ ಮತ್ತೆ ಟ್ರಾನ್ಸ್ಲೇಷನ್ ಇತ್ತು. ಮತ್ತು ನಿಮಗೆ 2ನೇ ಪತ್ರಿಕೆ ಸಾಮಾನ್ಯ ಅಧ್ಯಯನ ಪತ್ರಿಕೆ, ಇದರಲ್ಲಿ ಆಯ್ಕೆ ಮಾಡ್ತಿದ್ವಿ. ಓಕೆನಾ. ಸೊ ಮುಂಚೆ ಏನಾಗ್ತಿತ್ತು, ಪೇಪರ್ 1 ಮತ್ತೆ ಪೇಪರ್ 2 ಇತ್ತು. ಪೇಪರ್ 1 ನಲ್ಲಿ ಎಸ್ಸೆ ಮತ್ತೆ ಟ್ರಾನ್ಸ್ಲೇಷನ್ ಇತ್ತು. ಪೇಪರ್ 2 ಏನಿತ್ತು, ಸಾಮಾನ್ಯ ಅಧ್ಯಯನ ಅಂತಂದ್ರೆ ಜನರಲ್ ನಾಲೆಡ್ಜ್ ಪೇಪರ್ ಇತ್ತು. ಓಕೆನಾ. ಸೊ ಇದನ್ನ ಅದರ ಬದಲಾಗಿ ಸದರಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಂತ ಅಂದ್ರೆ, ಸದರಿ ಅಂತ ಅಂದ್ರೇನು, ಇವಾಗ ನೆಕ್ಸ್ಟ್ ಏನ್ ನೋಟಿಫಿಕೇಶನ್ ಮಾಡ್ತೀವಿ ಗೊತ್ತಾ, ಆ ಪರೀಕ್ಷೆಗೆ ಪದವಿ ಮಟ್ಟದ ಅಂತ ಅಂದ್ರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗೆ ಏನಿದೆ ಎಜುಕೇಶನ್ ಕ್ವಾಲಿಫಿಕೇಶನ್, ಡಿಗ್ರಿ ಹೋಲ್ಡರ್ಸ್ ಆಗಿರ್ಬೇಕು. ಓಕೆನಾ. ಪದವಿ ಮಟ್ಟದ ಬಹು ಆಯ್ಕೆ ಪ್ರಶ್ನೆಗಳುಳ್ಳ ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್. ಓಕೆನಾ. ಸಾಮಾನ್ಯ ಜ್ಞಾನ ಅದೇ ನಮಗೆ ಗೊತ್ತಿದೆ ಅಲ್ವಾ, GK ಸಿಲೆಬಸ್. ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವತಂತ್ರ ಚಳುವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಒಂದು ಪತ್ರಿಕೆಯನ್ನು 100 ಅಂಕಗಳು ಮತ್ತು 2 ಗಂಟೆಗಳ ಪರೀಕ್ಷೆಯನ್ನು ನಿಗದಿಪಡಿಸುವುದು. ಏನಾಗ್ತಿದೆ, ಮೊದಲು 2 ಪೇಪರ್ ಇತ್ತು, ಇವಾಗ 1 ಪೇಪರ್ ಮಾಡ್ತಾರೆ. GK ಅಷ್ಟೇ ಇಡ್ತಿದ್ದಾರೆ. ಸೊ GKಗೆ 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ, ಮತ್ತೆ ಅದಕ್ಕೆ 2 hours ಟೈಮ್ ಇರುತ್ತೆ. ನೆಗೆಟಿವ್ ಇದೆಯಾ ಇಲ್ವಾ ನಿಮ್ಗೆ ನೋಟಿಫಿಕೇಶನ್ ಆದಾಗ ಗೊತ್ತಾಗುತ್ತೆ. ಇದಿಷ್ಟು ಕೂಡ ಚೇಂಜಸ್ ಆಗಿದೆ. ಸೊ ನೀವು ಪೇಪರ್ 1ಗೆ ಹೋದ ಟೈಮು ತುಂಬಾ ಮಿಕ್ತು ಅಂತಾನೆ ಹೇಳ್ಬಹುದು. ಸೊ ನೆಕ್ಸ್ಟ್ ಏನ್ ಹೇಳ್ತಿದ್ರೆ, ಮತ್ತು ಪರೀಕ್ಷೆಯಲ್ಲಿ ಅರ್ಹರಾದ ಅಭ್ಯರ್ಥಿಗಳಿಗೆ ದೇಹದಾಢ್ಯ ಮತ್ತು ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ಅರ್ಹ ಅಭ್ಯರ್ಥಿಗಳ ಜಿಲ್ಲೆಯ
ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಹಿಂದಿನಂತೆ ನಡೆಸುವುದು. ಓಕೆನಾ. ಸೊ ಪೇದೆಗೆ ಏನ್ ಮಾಡ್ತಿದ್ರು, ಇಲ್ಲೂ ಕೂಡ ಹಾಗೆ ಆಗ್ತಿದೆ. ಸೊ ನೆಕ್ಸ್ಟ್ ಇವಾಗ ಇಲ್ಲೇನ್ ಹೇಳ್ತಿದ್ದಾರೆ, ಪ್ರಸ್ತುತ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಆಯ್ಕೆ ಪ್ರಾಧಿಕಾರವು ಕರ್ನಾಟಕ ಲೋಕಸೇವಾ ಆಯೋಗವಾಗಿದ್ದು ಅದನ್ನು ಮಾರ್ಪಡಿಸಿ ಸರ್ಕಾರ ಸಕ್ಷಮ ಪ್ರಾಧಿಕಾರವು ತೀರ್ಮಾನಿಸುವ ಆಯ್ಕೆ ಪ್ರಾಧಿಕಾರವೆಂದು ತಿದ್ದುಪಡಿ ಮಾಡುವುದು. ಓಕೆನಾ. ಸೊ ಎಕ್ಸಾಮ್ ನಡೆಸೋ ಅಥಾರಿಟಿ ಕೂಡ ಇಲ್ಲಿ ಚೇಂಜ್ ಆಗ್ತಿದೆ. ಏನೇನ್ ಚೇಂಜ್ ಆಗ್ತಿದೆ ಅನ್ನೋದನ್ನ ನೋಡೋಣ. ಅಬಕಾರಿ ಪೇದೆ ಇರುತ್ತಿದ್ದು ಮೊದಲನೇ ನೋಡಿ, ನೇಮಕಾತಿ ಪ್ರಾಧಿಕಾರ ಯಾರು, ಮೊದಲು ಜಿಲ್ಲಾಧಿಕಾರಿ ಇದ್ರು, ಇವಾಗ ಅಬಕಾರಿ ಆಯುಕ್ತರು. ಅದಾದ್ಮೇಲೆ ಶೈಕ್ಷಣಿಕ ಅರ್ಹತೆ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಈ ಏನು ಇವಾಗ ಏನ್ ಚೇಂಜಸ್ ಆಗಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಶೈಕ್ಷಣಿಕ ಅರ್ಹತೆ ಎಷ್ಟಿದೆ, PUC ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ ಕೂಡ ನೀವು ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಪರೀಕ್ಷೆ ಮಾದರಿ, ಆಗ್ಲೇ ಹೇಳಿರೋ ತರ ಏನಿದೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹು ಆಯ್ಕೆ ಪ್ರಶ್ನೆಗಳುಳ್ಳ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಒಂದು ಪತ್ರಿಕೆಯನ್ನು 100 ಅಂಕಗಳನ್ನ ಒಳಗೊಂಡ 2 ಗಂಟೆಗಳ ಪರೀಕ್ಷೆಯನ್ನು ಮಾತ್ರ ನಿಗದಿಪಡಿಸುವುದು. ನಾನು ಆಲ್ರೆಡಿ ಹೇಳಿದ್ದೀನಿ GK ಸಿಲೆಬಸ್, ಸೊ ಅದಕ್ಕೆ ಇದನ್ನ ಜಸ್ಟ್ ಓದ್ತಿದ್ದೀನಿ. ನೆಕ್ಸ್ಟ್ ದೈಹಿಕ ಸಾಮರ್ಥ್ಯ ಪರೀಕ್ಷೆ, ಅಲ್ಲಿ ಆಲ್ರೆಡಿ ಏನ್ ಹೇಳಿದ್ರು ಅದನ್ನ ಮತ್ತೆ ಹೇಳ್ತಿರೋದು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅರ್ಹರಾದ ಅಭ್ಯರ್ಥಿಗಳಿಗೆ ದೇಹದಾಢ್ಯ ಮತ್ತು ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಸುವುದು ಹಾಗೂ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಸಿದ್ಧಪಡಿಸುವುದು. ಎಕ್ಸಾಮಿನೇಷನ್ ಕಂಡಕ್ಟಿಂಗ್ ಅಥಾರಿಟಿ ಬಂತು ಅಂದ್ರೆ ರಿಟರ್ನ್ ಎಕ್ಸಾಮಿನೇಷನ್ ನಿಮ್ಗೆ KA ಬರ್ತಾ ಹೋಗುತ್ತೆ. ಸೊ ಅದ್ರದ್ದು ನೆಕ್ಸ್ಟ್ ಪ್ರಾಸೆಸ್ ಏನಿರುತ್ತೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಂತ ಹೇಳ್ತೀವಿ, ಅದನ್ನ ಕಂಡಕ್ಟ್ ಮಾಡೋ ಅಥಾರಿಟಿ ಯಾರಿಗಿದೆ, ಜಿಲ್ಲಾಧಿಕಾರಿಗೆ ಇದೆ. ನೆಕ್ಸ್ಟ್ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಅಬಕಾರಿ ಪೇದೆ ಪುರುಷ ಮತ್ತು ಅಬಕಾರಿ ಪೇದೆ ಮಹಿಳೆ ಎಂದು ಪ್ರತ್ಯೇಕ ವೃಂದಗಳಿದ್ದು ಎರಡನ್ನೂ ಸೇರ್ಪಡೆಗೊಳಿಸಿ ಅಬಕಾರಿ ಪೇದೆ ಎಂದು ನಿಗದಿಪಡಿಸುವುದು. ಸೊ ಇಲ್ಲಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಆಯ್ಕೆ ಪ್ರಾಧಿಕಾರ ಯಾವುದಿದೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEA. ಓಕೆನಾ. ಪ್ರಸ್ತುತ ಆಯ್ಕೆ ಪ್ರಾಧಿಕಾರವಾಗಿರುತ್ತದೆ. ಇದಿಷ್ಟು ಅಬಕಾರಿ ಪೇದೆ. ಸೊ ಹಾಗಾದ್ರೆ ಅಬಕಾರಿ ಉಪನಿರೀಕ್ಷಕರು ಅದು ಏನಿದೆ ಅಂತ ನೋಡೋಣ. ಪರೀಕ್ಷೆ ಮಾದರಿ ಏನಿದೆ, ಮೊದಲು 2 ಪೇಪರ್ ಇತ್ತು, ಇವಾಗ 1 ಪೇಪರ್ ಮಾಡಿದ್ದಾರೆ. ಮೊದಲನೇ ಪಾಯಿಂಟ್ ನಿಮಗೆ ಅದನ್ನೇ ಹೇಳ್ತಿರೋದು, ಏನು, ಸ್ಪರ್ಧಾತ್ಮಕ ಪರೀಕ್ಷೆಗೆ ಪದವಿ ಮಟ್ಟದ ಬಹು ಆಯ್ಕೆ ಪ್ರಶ್ನೆಗಳುಳ್ಳ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವತಂತ್ರ ಚಳುವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಒಂದು ಪತ್ರಿಕೆಯನ್ನು 100 ಅಂಕಗಳನ್ನು ಒಳಗೊಂಡ 2 ಗಂಟೆಗಳ ಪರೀಕ್ಷೆಯನ್ನು ಮಾತ್ರ ನಿಗದಿಪಡಿಸುವುದು. ಅರ್ಥ ಆಗ್ತಿದೆಯಾ? ಸೊ 1 ಪೇಪರ್. ನೆಕ್ಸ್ಟ್ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಸೇಮ್ ಅಲ್ಲೇನು ಹೇಳಿದ್ವು ಅದನ್ನೇನೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅರ್ಹರಾದ ಅಭ್ಯರ್ಥಿಗಳಿಗೆ ದೇಹದಾಢ್ಯ ಮತ್ತು ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಸುವುದು ಹಾಗೂ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಸಿದ್ಧಪಡಿಸುವುದು. ನೆಕ್ಸ್ಟ್ ಆಯ್ಕೆ ಪ್ರಾಧಿಕಾರ ಯಾವುದು, ಅಗೇನ್ ಅದೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEA. ಓಕೆನಾ. KPSC ಕಡೆ ಇದ್ದಿದ್ದು ಏನ್ ಮಾಡಿದ್ದಾರೆ, KEಗೆ ಕೊಟ್ಟಿದ್ದಾರೆ. ಪ್ರಸ್ತುತ ಆಯ್ಕೆ ಪ್ರಾಧಿಕಾರವಾಗಿರುತ್ತದೆ. ಸೊ ನಾನು ಸ್ಟೂಡೆಂಟ್ಸ್ಗೆ ನಿಜವಾಗ್ಲೂ ಹೇಳಲೇಬೇಕು, KEಗೆ ಕೊಟ್ರೆ ಬೇಗ ಬೇಗ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡ್ತಾರೆ, ಬೇಗ ಲಿಸ್ಟ್ಗಳನ್ನ ಬಿಡ್ತಾರೆ, ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಬಟ್ ನೀವು ಈ ಏನು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಥವಾ ಎಕ್ಸೈಸ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಪ್ರಿಪರೇಷನ್ ನಡೆಸಬೇಕು ಅಂತ ಅಂದ್ರೆ ದಯವಿಟ್ಟು ನೋಟಿಫಿಕೇಶನ್ ಆಗಕ್ಕಿಂತ ಮುಂಚೆನೆ ಏನು ಪ್ರಿಪರೇಷನ್ ಶುರು ಮಾಡಿ. ಅದು ಪೊಲೀಸ್ ಕಾನ್ಸ್ಟೇಬಲ್ ಆದ್ರೂ ಆಯ್ತು ಅಥವಾ ಸಬ್ ಇನ್ಸ್ಪೆಕ್ಟರ್ ಆದ್ರೂ ಆಯ್ತು, GK ಪೇಪರ್ 1 ಕೊಟ್ಟಿದ್ದಾರೆ. ಬಟ್ ಆ GK ಬಹಳಷ್ಟು ಸಬ್ಜೆಕ್ಟ್ಸ್ ಇದೆ ಅಲ್ಲ, ಸೊ ಬಹಳಷ್ಟು ಸಬ್ಜೆಕ್ಟ್ಸ್ ಜೊತೆ ಒಂದೊಂದ್ರಲ್ಲೂ ಡಿವಿಷನ್ಸ್ ಇದೆ. ಇತಿಹಾಸ ಅಂದ್ರೆ ಅದ್ರಲ್ಲಿ 4 ಇದೆ, ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್, ಕರ್ನಾಟಕ ಈ ತರ. ಸೊ ಅದನ್ನೆಲ್ಲಾನು ಕೂಡ ನಾವು ಸಿಲೆಬಸ್ ಕವರ್ ಮಾಡ್ಬೇಕು ಅಂತಾನೆ ಟೈಮ್ ತಗೊಳುತ್ತೆ. ಸೊ ಯು ಬೆಟರ್ ಸ್ಟಾರ್ಟ್ ಪ್ರಿಪೇರಿಂಗ್. ಓಕೆನಾ. ಸೊ ಪ್ರಿಪರೇಷನ್ ಶುರು ಮಾಡಿ. ಇವಾಗ ನಿಮ್ದು ಫಿಸಿಕಲ್ ಬಂತು ಅಂದಾಗ ಏನೇನೆಲ್ಲ ಇದೆ ಅನ್ನೋದನ್ನ ನೋಡೋಣ. ಕ್ವಾಲಿಫಿಕೇಶನ್ ಏನಿರ್ಬೇಕು, ಓಕೆ, ನೀವು ಫಿಸಿಕಲ್ಗೆ ಇನ್ ಕೇಸ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗೆ ನೀವು ಹಾಕ್ತಿದ್ದೀರಾ ಅಂತ ಅಂದಾಗ ನಿಮ್ ಹೈಟ್ ಎಷ್ಟಿರ್ಬೇಕು, ಮೇಲ್ಗೆ 163 ಸೆಂಟಿಮೀಟರ್ ಇರಬೇಕು, ಫಿಮೇಲು 157 ಸೆಂಟಿಮೀಟರ್ ಇದ್ರು ಓಕೆ. ನೆಕ್ಸ್ಟ್ ಮಿನಿಮಮ್ ಹೇಳ್ತಿರೋದ ಮೇಲೆ ಚೆಸ್ಟ್ ಬರೀ ಮೇಲಿಗೆ ಮಾತ್ರ 81 + 5 = 86, ಕನಿಷ್ಠ 5 ಸೆಂಟಿಮೀಟರ್ ಎಕ್ಸ್ಪ್ಯಾಂಡ್ ಆಗಬೇಕು.
ತೂಕ ಬರೀ ಹುಡುಗಿರಿಗೆ ಮಾತ್ರ, ಯಾಕಂದ್ರೆ ಹುಡುಗಿರು ಬಹಳಷ್ಟು ತೂಕ ಕಡಿಮೆನ ಹೊಂದಿರ್ತಾರೆ. ಸೊ ಮಿನಿಮಮ್ ಅವರು 49.9 kg ಇರ್ಬೇಕಾಗತ್ತೆ. ಸೊ ಯಾರ್ಯಾರು ಈ ತೂಕಕ್ಕಿಂತ ಕಡಿಮೆ ಇದ್ದೀರಾ ಹುಡುಗಿರು, ದಯವಿಟ್ಟು ಚೆನ್ನಾಗಿ ತಿಂದು ತೂಕನ ಜಾಸ್ತಿ ಮಾಡ್ಕೊಳ್ಳಿ. ಓಕೆನಾ? ಸೊ ಹಾಗಾದ್ರೆ ಈ ವಿಷಯಕ್ಕೆ ಬರೋಣ. ಇದ್ರಲ್ಲಿ ಏನಿದೆ ಅನ್ನೋದನ್ನ ನೋಡೋಣ. ಫಸ್ಟ್ ನಾನು ಇದರಲ್ಲಿ ನಿಮಗೆ ಮಹಿಳೆದು ಡಿಸ್ಕಸ್ ಮಾಡ್ತೀನಿ. ಮಹಿಳೆ ಮತ್ತೆ ಮಾಜಿ ಸೈನಿಕ ಎರಡು ಕೂಡ ಒಂದೇ. 100 ಮೀಟರ್ ಓಟ ಏನಿರ್ಬೇಕಾಗತ್ತೆ, 1 ನಿಮಿಷ. 100 ಮೀಟರ್ ಓಟ 18.05 ಸೆಕೆಂಡ್ಸ್ ಅಲ್ಲಿ ನೀವು ಅದನ್ನ ಕವರ್ ಮಾಡ್ಬೇಕಾಗತ್ತೆ. ಎತ್ತರ ಜಿಗಿತ 0.9 ಮೀಟರ್ಸ್, ಉದ್ದ ಜಿಗಿತ 2.50 ಮೀಟರ್ಸ್, ಗುಂಡು ಎಸೆತ 7.26 kg 3.75 ಮೀಟರ್ಸ್, 200 ಮೀಟರ್ ಓಟ 40 ಸೆಕೆಂಡ್ಸ್. ಓಕೆನಾ? ಸೊ ಇದರಲ್ಲಿ 5 ಎಕ್ಸಾಮಿನೇಷನ್ ಇರುತ್ತೆ. 5ರಲ್ಲಿ ನೀವು 3 ಕ್ವಾಲಿಫೈ ಆದ್ರೆ ಸಾಕು. ಇದಕ್ಕೆ ನಿಮ್ ಮಾರ್ಕ್ಸ್ ಆ ಥರದ್ದು ಏನಿರಲ್ಲ, ಜಸ್ಟ್ ಕ್ವಾಲಿಫೈ ಆಗ್ಬೇಕಾಗತ್ತೆ. ಓಕೆನಾ? ಸೊ ಫಸ್ಟ್ ನಿಮಗೆ ರಿಟರ್ನ್ ಟೆಸ್ಟ್ ಇರುತ್ತೆ, ಆಮೇಲೆ ಫಿಸಿಕಲ್ ಇರುತ್ತೆ. ಸೊ ಹುಡುಗರಿಗೆ ಬಂತು ಅಂದ್ರೆ 100 ಮೀಟರ್ ಓಟ 15 ಸೆಕೆಂಡ್ಸು, ಎತ್ತರ ಜಿಗಿತ 1.20 ಮೀಟರ್ಸು, ಉದ್ದ ಜಿಗಿತ 3.80 ಮೀಟರ್ಸ್, ಗುಂಡು ಎಸೆತ 7.26 kg ಇರುತ್ತೆ. 5.60 ಮೀಟರ್ ಅಷ್ಟು ದೂರ ನೀವು ಎಸಿಬೇಕಾಗತ್ತೆ. 800 ಮೀಟರ್ಸ್ ಓಟ 2 ನಿಮಿಷ 50 ಸೆಕೆಂಡ್ಗಳಲ್ಲಿ. ಸೊ 5 ಎಕ್ಸಾಮಿನೇಷನ್ ಅಲ್ಲಿ 3 ನೀವು ಕ್ಲಿಯರ್ ಮಾಡಿದ್ರೆ ಸಾಕು, ನೀವು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಥವಾ ಎಕ್ಸೈಸ್ ಪೇದೆ ಆಗ್ಬೋದು. ಓಕೆನಾ? ಸೊ ಇದಿಷ್ಟು ಕಂಪ್ಲೀಟ್ ಆಗಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಎಕ್ಸೈಸ್ ಪೇದೆ, ಅಬಕಾರಿ ಪೇದೆಗೆ ರಿಲೇಟೆಡ್ ಇನ್ಫಾರ್ಮೇಶನ್ ಆಗಿರುತ್ತೆ. ಸೊ ಯಾರ್ಯಾರು ಇದಕ್ಕೆ ಪ್ರಿಪರೇಷನ್ ನಡೆಸಿದ್ರೆ ದಯವಿಟ್ಟು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಹಾಗೆ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್, ಹಾಗೆ ಇನ್ಸ್ಟಾಗ್ರಾಮ್ ಚಾನೆಲ್, ಹಾಗೆ ಟೆಲಿಗ್ರಾಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಇನ್ನೊಂದೇನು ಹೇಳಬೇಕು, ಪ್ಲೀಸ್ ಸ್ಟಾರ್ಟ್ ಪ್ರಿಪೇರಿಂಗ್. ದಯವಿಟ್ಟು ಪ್ರಿಪರೇಷನ್ ನ ಶುರು ಮಾಡಿ, ತುಂಬಾ ಇಂಪಾರ್ಟೆಂಟ್. ಯಾವ್ದಾದ್ರು ಒಂದು ಜಾಬ್ ಇವಾಗ ಕಂಟಿನ್ಯೂಸ್ ನೋಟಿಫಿಕೇಶನ್ ಆಗ್ತಿರೋದ್ರಿಂದ ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಜಾಬ್ ನ ತಗೊಳ್ಳಿ. ಅಂಡ್ ಇನ್ನೊಂದು ಹೇಳ್ಬೇಕು, ಕಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ಕಂಪ್ಲೀಟ್ ವಿಡಿಯೋ ನೋಡ್ದಲೆ ಕಮೆಂಟ್ಸ್ ಹಾಕೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನೀವು ಕಮೆಂಟ್ಸ್ ಹಾಕೋದ್ರಲ್ಲೇನೆ ಆ ವಿಡಿಯೋದಲ್ಲೇನೆ ಆನ್ಸರ್ ಇರುತ್ತೆ. ಓಕೆನಾ? ಯಾರು ಕೂಡ ಅಷ್ಟು ಪೇಷನ್ಸ್ ಇಲ್ಲ ಕಂಪ್ಲೀಟ್ ವಿಡಿಯೋ ನೋಡ್ಲಿಕ್ಕೆ. ಸೊ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಾ ಈ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬೇಕಿತ್ತು, ಲಾಸ್ಟ್ ಅಲ್ಲಿ ಹೇಳಿದ್ರೆ ಲಾಸ್ಟ್ ಅಲ್ಲಿ ಏನ್ ಹೇಳಿದಾರೆ ಅನ್ನೋದು ಕೂಡ ಅವ್ರು ನೋಡಿರಲ್ಲ. ಓಕೆನಾ? ಸೊ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಅಂಡ್ ಇದೇ ರೀತಿ ಮೋರ್ ಅಪ್ಡೇಟ್ಸ್ಗಾಗಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.